ಗದಗ ಜಿಲ್ಲೆಯಲ್ಲಿ ಸುಮಾರು 69 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಕಪ್ಪತಗುಡ್ಡ ವ್ಯಾಪ್ತಿ ಇದೆ. ವನ್ಯಜೀವಿ ಧಾಮ ಅಂತೇಳಿ ಸಹ ಇದನ್ನು ಘೋಷಣೆ ಮಾಡಲಾಗಿದೆ. ಅದರ ಸುತ್ತಲಿನ 10 ಕಿಲೋಮೀಟರ್ವರೆಗೂ ಸೂಕ್ಷ್ಮ ಅರಣ್ಯ ಪ್ರದೇಶವಿತ್ತು. ಈಗ 10 ಕಿಲೋಮೀಟರ್ ಬದಲಾಗಿ 1 ಕಿಲೋಮೀಟರ್ ಸೂಕ್ಷ್ಮ ಅರಣ್ಯ ಪ್ರದೇಶ ಅಂತ ಘೋಷಿಸಲು ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಕೇಂದ್ರ ಪರಿಸರ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿದೆ. ಇದಕ್ಕೆ ಯಾರಾದರೂ ಪರ ವಿರೋಧದ ಬಗ್ಗೆ ಅರ್ಜಿ ಸಲ್ಲಿಸಲು ಕಡಿಮೆ ಕಾಲಾವಕಾಶವನ್ನು ಕೊಟ್ಟಿದೆ. ಈ ಅಧಿಸೂಚನೆ ಗೌಪ್ಯವಾಗಿಟ್ಟಿದೆ. ತಕರಾರು ಜೊತೆಗೆ ಅಥವಾ ಅರ್ಜಿ ಸಲ್ಲಿಸಲಿಕ್ಕೆ ನಾಳೆ ಕೊನೆಯ ದಿನವಾಗಿದ್ದು, ಇವತ್ತಿನಿಂದ ಪರಿಸರ ಪ್ರೇಮಿಗಳಲ್ಲಿ ಆತಂಕ ಜಾಸ್ತಿ ಆಗಿಬಿಟ್ಟಿದೆಯಂತೆ. ಕಪ್ಪತಗುಡ್ಡ ಹಸಿರು ಉಳಿಬೇಕು, ಈ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಯನ್ನು ಹೆಚ್ಚಿಸಬೇಕು ಎಂಬುದು ಪರಿಸರ ಪ್ರೇಮಿಗಳ ಆಗ್ರಹವಾಗಿದೆ. ಕಪ್ಪತಗುಡ್ಡ ಸಂಪತ್ತನ್ನು ಮತ್ತೆ ಲೂಟಿ ಮಾಡಬೇಕು ಅಂತಲೇ ಈ ಸಂಚನ್ನು ರೂಪಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಗದಗ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಪ್ಪತಗುಡ್ಡ ವನ್ಯಜೀವಿ ಧಾಮ ಸುತ್ತ 10 ಕಿಲೋಮೀಟರ್ವರೆಗೂ ಕೂಡ ಗಣಿಗಾರಿಕೆಗೆ ಅವಕಾಶ ಕೊಡಬಾರ್ದು, ಜೊತೆಗೆ ಯಾವುದೇ ಆಮಿಷಗಳಿಗೆ ಒಳಗಾಗಿ ಅರಣ್ಯ ವ್ಯಾಪ್ತಿಯನ್ನು ಕಡಿಮೆ ಮಾಡಿದ್ದೇ ಆದರೆ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಠಾಧೀಶರು ಕೂಡ ಈ ಹೋರಾಟಕ್ಕೆ ಸಾಥನ್ನು ಕೊಟ್ಟಿರುವಂಥದ್ದು. ಸರ್ಕಾರ ಕಪ್ಪತಗುಡ್ಡ ಸಂರಕ್ಷಿತ ಪ್ರದೇಶದೊಳಗೆ ಏನು ಗಣಿಗಾರಿಕೆ ಮಾಡೋಕ್ಕೆ ಒಂದು ನೋಟಿಫಿಕೇಶನ್ ಹೊರಡಿಸಿತ್ತು. 60 ದಿನಗಳ ಒಂದು ಕಾಲಾವಧಿ ಕೊಟ್ಟು ಆ ಒಂದು ಕಾಲಾವಧಿಯನ್ನು ಗೌಪ್ಯವಾಗಿ ಇರಿಸಿರುವಂಥದ್ದು ನಮಗೆ ಗೊತ್ತಾಗಿ ಜಯ ಕರ್ನಾಟಕ ಸಂಘಟನೆ ಏನು ಕಪ್ಪತಗುಡ್ಡ ಸುಮಾರು 80 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿರುವಂಥ 70 ಗುಡ್ಡ ಬಹುಶಃ ಕರ್ನಾಟಕದಲ್ಲಿಯೇ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಅಂತೇಳಿ ಖ್ಯಾತವಾದಂಥ ಈ ಒಂದು ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ 10 ಕಿಲೋಮೀಟರ್ ಇರುವಂಥ ವ್ಯಾಪ್ತಿನ 1 ಕಿಲೋಮೀಟರ್ಗೆ ಒಂದು ಕೊಡುವಂಥ ಹುನ್ನಾರ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತಗುಡ್ಡ. ಈ ಕಪ್ಪತಗುಡ್ಡವನ್ನು ಉಳಿಬೇಕಂತೇಳಿ ಸಾಕಷ್ಟು ಬಾರಿ ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ. ಆದರೆ ನೋಡಿ, ಸದ್ದಿಲ್ಲದೆ ಯಾರಿಗೂ ತಿಳಿದ ಹಾಗೆ ಕೇಂದ್ರದ ಪರಿಸರ ಇಲಾಖೆ ನೇರವಾಗಿನೇ ಒಂದು ಅಧಿಸೂಚನೆ ಹೊರಡಿಸುತ್ತಾ ಕಪ್ಪತಗುಡ್ಡ ವನ್ಯಜೀವಿ ಧಾಮವಾದ ಮೇಲೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೀಬಾರ್ದು. ಆದರೆ ಈಗ 10 ಕಿಲೋಮೀಟರ್ ವ್ಯಾಪ್ತಿಯನ್ನು ತಗ್ಗಿಸಿ 1 ಕಿಲೋಮೀಟರ್ ಅಂತ ಹೇಳಿ ಅಧಿಸೂಚನೆ ಹೊರಡಿಸುತ್ತೆ. ಈ ಅಧಿಸೂಚನೆ ನಾನು ಖಂಡಿಸ್ತೇನೆ. ಕೇವಲ 60 ದಿನ ಟೈಮ್ ಕೊಟ್ಟಾರ, ಇದನ್ನು ಯಾರಿಗೂ ಗುರ್ತಿಲ್ಲ. ಹಾಗಾಗಿ ಇವತ್ತಿಗೆ ನಮ್ಗೆ